ಶ್ರೀ ರಾಮಮೂರ್ತಿ ಅವರ ತಂಡ ಬರ್ತಾ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚೇತಕರು ಆದಂತ ಶ್ರೀ ರವಿಕುಮಾರ್ ಅವರು ಮಾತಾಡಬೇಕಂತ ಕೇಳ್ಕೊಂತೀನಿ. ಭಾರತ್ ಮಾತಾ ಕಿ. ಒಂದ್ಸರಿ ಎಲ್ಲರೂ ಧಿಕ್ಕಾರ ಹೇಳಕ್ ಬಂದಿರುವಂತವ್ರು ಎಲ್ಲರೂ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಅವರಿಬ್ಬರು ಮನೆಗೆ ಹೋಗ್ಬೇಕು ಅಂತ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೈ ಎತ್ತಿ ಘೋಷಣೆ ಹೋಗ್ಬೇಕು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತೊಲಗಲಿ ತೊಲಗಲಿ, ಸರ್ಕಾರ ತೊಲಗಲಿ ತೊಲಗಲಿ ತೊಲಗಲಿ, ಕಾಂಗ್ರೆಸ್ ಸರ್ಕಾರಕ್ಕೆ ಅಮಾಯಕ ಕ್ರಿಕೆಟ್ ಅಭಿಮಾನಿಗಳಾಗಿರ್ತಕ್ಕಂಥ 11 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಡಲೇಬೇಕು ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಡಲೇಬೇಕು ಕೊಡಲೇಬೇಕು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೊಡಲೇಬೇಕು ಕೊಡಲೇಬೇಕು. ಆದ್ಮೇಲೆ ಇವತ್ತು ಒಂದು ಬೃಹತ್ ಹೋರಾಟವನ್ನ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. 11 ಜನ ನಮ್ಮ ಮಹಾಲಕ್ಷ್ಮಿ ಲೇಔಟ್ನಿಂದ ನಮ್ಮ ಹಿರಿಯ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ 100 ಜನ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೋಪಾಲಯ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಜಯನಗರದಿಂದ ನಮ್ಮ ರಾಮಮೂರ್ತಿ ಅವರ ನೇತೃತ್ವದಲ್ಲಿ 100 ಜನ ಬಂದಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ನಮ್ಮ KR ನಗರದಿಂದ 100 ಜನ ಬಂದಿದ್ದಾರೆ, ನಮ್ಮ ಬೈಟಿ ಬಸವರಾಜ್ ಅವರ ನೇತೃತ್ವದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಉಮೇಶ್ ಶೆಟ್ಟರು ಈ ತರ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಂದ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಒಂದ್ಸಾರಿ ಜೋರಾಗಿ ಧಿಕ್ಕಾರ ಹಾಕಬೇಕು. ತೊಲಗಲಿ 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 ತೊಲಗಲಿ, ಅಮಾಯಕ 11 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯರೇ, ನಾನೊಂದು 3-4 ನಿಮಿಷ ಅಷ್ಟೇ ಮಾತಾಡೋದಕ್ಕೆ ಬಯಸ್ತೇನೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ದಿವಸ ಕಾಂಗ್ರೆಸ್ ಸರ್ಕಾರ ಈ 11 ಜನರ ಸಾವಿಗೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಪ್ರವೋಕ್ ಮಾಡಿದ್ರು. ಅದಕ್ಕೆ ಒಳಗಡೆ ಹೋಗೋದಕ್ಕೆ ಸ್ಟಾಂಪೇಡ್ ಆಗ್ಬಿಟ್ಟು 11 ಜನರ ಸಾವಿಗೆ ಕಾರಣ ಅಂತ ಹೇಳಿ ನಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕೋ ಆಗಬಾರ್ದು? ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಗೌರವ ಘನತೆ ಇದ್ರೆ ನಮ್ಮ ಆರ್ ಅಶೋಕ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ, ನಮ್ಮ ದಾಸರಳ್ಳಿ ಶಾಸಕರಾಗಿರ್ತಕ್ಕಂಥ ಮುನ್ರಾಜ್ ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಮೈದಾನಕ್ಕೆ ಬನ್ನಿ. ಆ ಕಡೆ ಸೈಡಿಗೆ ನಿಂತ್ಕೊಂಡಿರೋರು ಮರದ ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ಗ್ರೌಂಡಿಗೆ ಬನ್ನಿ. ಎಲ್ಲ ದಯವಿಟ್ಟು ಯಾರು ನಿಂತಿದ್ದಾರೆ ಗೇಟ್ ಹತ್ರ ಅವರೆಲ್ಲ ಆ ಕಡೆ ಕಳ್ಸಪ್ಪ. ಬನ್ನಿ, ಮುಂದೆಗಡೆ ಬನ್ನಿ, ಕಳ್ಸಿ ಎಲ್ಲರನ್ನ. ಮುಂಜಾನೆ ಎಲ್ಲರೂ వచ్చి ಆ ಕಡೆ ಕರ್ಕೊಂಡು ಹೋಗಪ್ಪ. ದಯವಿಟ್ಟು ಎಲ್ಲರೂ ನಾಗೇಂದ್ರ ಅವರೇ ಕರ್ಕೊಂಡು ಹೋಗಿ ಬನ್ನಿ ಮುಂದೆ. ನಿಮ್ಮನ್ನೆಲ್ಲ ಮುಂದೆ ನೋಡ್ಬೇಕಂತ ನಮ್ಮ ಆಸೆ. ಬನ್ನಿ ಮುಂದೆ. ಇಲ್ಲಿ ಇರೋಂತ ಮಾಧ್ಯಮದವರು ದಯವಿಟ್ಟು ಒಂಚೂರು ಜಾಗ ಮಾಡ್ಕೊಡ್ಬೇಕು ಸರ್. ನಮ್ಮೆಲ್ಲ ನಾಯಕರುಗಳು ಒಂಚೂರು ಹಿಂದೆ ಬಂದ್ಬಿಟ್ರೆ ಒಳ್ಳೇದು. ನಮ್ಮ ಯಾರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ದಯವಿಟ್ಟು ಸದಸ್ಯರು ಮಾತ್ರ ಗೇಟ್ ಒಳಗಡೆ ಬನ್ನಿ ಸರ್. ಮಹಾನಗರ ಪಾಲಿಕೆ ಸದಸ್ಯರು ಮಾತ್ರ ಎಲ್ಲ ಗ್ರೌಂಡಿಗೆ ಬನ್ನಿ, ಒಳಗಡೆ ಬನ್ನಿ. ಅಲ್ಲಿ ಮರದ ಕೆಳಗಡೆ ನಿಂತ್ಕೊಂಡಿರೋರು ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ?
ಎಸ್, ನಿನ್ನೆ ದಿವಸ ನಮ್ಮ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಹಳ ಪ್ರಪ್ರಥಮವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ 11 ಜನರ ಸಾವು ಯಾಕಾಯ್ತು ಅಂತಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಹೊರಗಡೆ ಬರೋದಕ್ಕೆ 21 ಗೇಟ್ಗಳಿದಾವೆ. ಎಷ್ಟು ಗೇಟ್ಗಳಿದಾವೆ? 21. ಆದ್ರೆ ಆ ಗೇಟ್ಗಳನ್ನ ಅವತ್ತು ಓಪನ್ ಮಾಡಿದ್ದು ಕೇವಲ 3 ಗೇಟ್ಗಳನ್ನು ಮಾತ್ರ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅವತ್ತು 3 ಗೇಟ್ ತೆಗಿದೇನೆ ಎಲ್ಲ 21 ಗೇಟ್ಗಳನ್ನ ಓಪನ್ ಮಾಡಿದ್ರೆ ಸಾವಿರಾರು ಜನ ಅಟ್ ಎ ಟೈಮ್ ಒಳಗಡೆ ಹೋಗ್ತಾ ಇದ್ರು, ಹೊರಗಡೆ ಬರ್ತಾ ಇದ್ರು. ಯಾಕೆ 3 ಗೇಟ್ ಓಪನ್ ಮಾಡಿದ್ರೆ? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಲಕ್ಷಾಂತರ ಜನ ಬರ್ತಾರೆ ಅಂತ ಗೊತ್ತಿದ್ದು 3 ಗೇಟ್ ಅನ್ನ ಯಾಕಪ್ಪ ಓಪನ್ ಮಾಡಿದ್ರಿ? ಆ ಕಾರಣಕ್ಕೋಸ್ಕರ 11 ಜನರು ಮೃತ್ಯು ಆಗ್ಬೇಕಾಯ್ತು. ಎರಡನೇದು, ನೀವು ವಿಧಾನಸೌಧದ ಮುಂದೆ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ರಿ. ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತು ಇದು ವಿಧಾನಸೌಧ 2 ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು? ಪರಿಣಾಮವಾಗಿ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರಬೇಕು, ವಿಧಾನಸೌಧದ ಮುಂದೆ ಇರಬೇಕು ಅನ್ನುವಂತ ಕನ್ಫ್ಯೂಷನ್ ಇಂದ ಪೊಲೀಸರೆಲ್ಲರೂ ಕೂಡ ಮುಖ್ಯಮಂತ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಉಪಮುಖ್ಯಮಂತ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಮಾಜಿ MLAಗಳಿಗೆ ಮಂತ್ರಿಗಳಿಗೆ ಭದ್ರತೆ ಕೊಡಬೇಕು ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ ಒಂದು 12 ಜನ ಬಿಟ್ರೆ ಉಳಿದಿರೋರೆಲ್ಲ ವಿಧಾನಸೌಧದಲ್ಲಿತ್ತು. ಆದ್ರಿಂದ ಸ್ಟ್ಯಾಂಪೇಡ್ ಆಗೋದಕ್ಕೆ ಪೊಲೀಸರು ಬಹಳ ಸಾಕಷ್ಟು ಸಂಖ್ಯೆಯಲ್ಲಿ ಇರಲಿಲ್ಲ. ಅದಕ್ಕೆ ಈ ಸ್ಟ್ಯಾಂಪೇಡ್ ಆಯ್ತು. ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸರು ಹೇಳಿದ್ರು ಮಾರನೇ ದಿನನೇ 4ನೇ ತಾರೀಕಿಗೆ ಕಾರ್ಯಕ್ರಮ ಬೇಡ, 3-4 ದಿನ ಬಿಟ್ಟು ಕಾರ್ಯಕ್ರಮ ಮಾಡೋಣ ಅಂತ. ಆದ್ರೆ ಪೊಲೀಸ್ ಅಧಿಕಾರಿಗಳ ಸಲಹೆಯನ್ನು ಧಿಕ್ಕರಿಸಿ ಮಾರನೇ ದಿನ 4ನೇ ತಾರೀಕಿನ ಕಾರ್ಯಕ್ರಮ ಮಾಡಿದ್ರಿಂದ ಲಕ್ಷಾಂತರ ಜನ ವಿರಾಟ್ ಕೊಹ್ಲಿ ಅಭಿಮಾನಿಗಳು, ಗೆದ್ದಿರ್ತಕ್ಕಂಥ RCB ಟೀಮ್ನ ಅಭಿಮಾನಿಗಳು ಲಕ್ಷಾಂತರ ಜನ ಬಂದರು. ಪರಿಣಾಮವಾಗಿ ಪೊಲೀಸರು ಸಾಕಾಗಲಿಲ್ಲ ಭದ್ರತೆಯನ್ನು ಕೊಡೋದಕ್ಕೆ. ಮತ್ತು ವೇದಿಕೆಯ ಮೇಲೆ ಎಲ್ಲ ಸಿದ್ದರಾಮಯ್ಯ, DK ಶಿವಕುಮಾರ್, ಮಂತ್ರಿಗಳು, ಅವ್ರ ಮನೆಯವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರೆ ತುಂಬಿಟ್ಟಿದ್ರು. ಬೇರೆಯವರು ಯಾರು ಕೂಡ ಇರಲಿಲ್ಲ. ಹಾಗಾಗಿ ಈ ಒಂದು 11 ಜನರ ಸಾವಿಗೆ ಯಾರ ಕಾರಣ? 11 ಜನರ ಸಾವಿಗೆ ಸಿದ್ದರಾಮಯ್ಯ ಅವ್ರ ಕಾರಣ, DK ಶಿವಕುಮಾರ್ ಅವ್ರ ಕಾರಣ. ಆದ್ರೆ ನಿನ್ನೆ ನೀವೇನ್ ದೂರು ಸಲ್ಲಿಸಿದಿರಲ್ಲ, ಬಿಜೆಪಿ ಮತ್ತು JDSನವರ ಪ್ರವೋಕ್ನಿಂದ ಈ ಘಟನೆ ಆಯ್ತು ಅಂತ ಅಲ್ಲ, ನಿಮ್ಮ ನೆಗ್ಲಿಜೆನ್ಸಿಯಿಂದ, ನಿಮ್ಮ ಪೂರ್ವ ತಯಾರಿ ಇಲ್ಲದಿಂದ ಈ ಘಟನೆ ಆಗ್ಬೇಕಾಯ್ತು. ಆದ್ರಿಂದ ನೀವು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತೇಳಿ ಆಗ್ರಹಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗೋಪಾಲ ಅವರು ಮಾತಾಡ್ತಾರೆ. ನಮ್ಮ ಕೃಷ್ಣಪ್ಪ ಅವರು, ನಮ್ಮ ಬೆಂಗಳೂರು ದಕ್ಷಿಣದ ಶಾಸಕರು, ಅವರಿಗೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ರವಿ ಸುಬ್ರಹ್ಮಣ್ಯ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ನಾರಾಯಣ ಸ್ವಾಮಿ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮುನ್ರಾಜ್ ಅವರಿಗೆ, ಗೋವಿಂದ್ ಕಾರಜೋಳ ಅವರಿಗೆ, ಶ್ರೀಧರ್ ರೆಡ್ಡಿ ಅವರಿಗೆ, ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ PC ಮೋಹನ್ ಅವರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. 11 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಸರ್ಕಾರಕ್ಕೆ, 11 ಜನರ ಕ್ರಿಕೆಟ್ ಅಭಿಮಾನಿಗಳ ಸಾವಿಗೆ ಕಾರಣರಾಗಿರ್ತಕ್ಕಂಥ ಸಿದ್ದರಾಮಯ್ಯ, DK ಶಿವಕುಮಾರ್ಗೆ ತೊಲಗಲಿ, 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 ಕೊಡಲೇಬೇಕು, 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 ಕೊಡಲೇಬೇಕು. ಮುತ್ತಿಗೆ, ಮುತ್ತಿಗೆ, ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ, 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 ಮುತ್ತಿಗೆ,
ಈಗ ಗೋಪಾಲ್ ಅಯ್ಯ ಅವರು ಮಾತಾಡ್ತಾರೆ. ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ, ನಮ್ಮ ಸಂಸತ್ ಸದಸ್ಯರಿದ್ದಾರೆ, ನಮ್ಮ ಶಾಸಕ ಸಮಿತಿಗಳು, ಮಾಜಿ ವಿಧಾನಸಭೆಯ ಸದಸ್ಯರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಇಲ್ಲಿ ಬಂದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು, ಮಹಿಳಾ ಮುಖಂಡರುಗಳು ತಾವೆಲ್ಲ ಇದ್ದೀರಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, 3ನೇ ತಾರೀಕು ಏನು ಫೈನಲ್ ಮ್ಯಾಚ್ ನಡೆಯುತ್ತೆ, RCB ಗೆಲ್ಲಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಹಳ ಆಸೆ ಇತ್ತು, ಗೆಲ್ತು. ಬಟ್ ಇಡೀ ರಾತ್ರಿ ಪೊಲೀಸ್ ವ್ಯವಸ್ಥೆ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಗಮನಿಸಿದ್ದೇವೆ. ಬೆಳಿಗ್ಗೆ 5 ಗಂಟೆವರೆಗೂ ಯಾವುದೇ ಸರ್ಕಲ್ ಹೋದ್ರು 500 ಜನ, 1000 ಜನ, 300 ಜನ ಸರ್ಕಲ್ ನಲ್ಲಿ ಹಬ್ಬದ ವಾತಾವರಣದ ರೀತಿ ಆಚರಣೆ ಮಾಡ್ತಾ ಇದ್ರು ಬೆಂಗಳೂರು ನಗರದಲ್ಲಿ. ಆ ಪೊಲೀಸ್ನವರು ಬೆಳಗ್ಗೆ 6 ಗಂಟೆವರೆಗೂ ಅವ್ರನ್ನ ಮನೆ ಕಳಿಸ್ತಕ್ಕಂಥ ಹರಾಸಾಹಸವನ್ನು ಮಾಡಿ ಮನೆಗೆ ಕಳಿಸಿದ್ರು. 4ನೇ ತಾರೀಕು ಬೆಳಿಗ್ಗೆ ಈ ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನ, ವಿಧಾನಸೌಧದ ಮುಂದೆ RCB ಟೀಮ್ಗೆ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿತು. ಮತ್ತೊಂದು ಕಡೆ DPR ಸೆಕ್ರೆಟರಿಗಳು PFCA ಸ್ಟೇಡಿಯಂಗೂ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ, ಮುಖ್ಯ ಕಾರ್ಯದರ್ಶಿಗೆ, DPR ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ಪೊಲೀಸ್ನ ರಕ್ಷಣೆ ಕೊಡಕ್ಕಾಗೋದಿಲ್ಲ, ರಾತ್ರಿಯೆಲ್ಲ ಹೈರಾಣಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಪೊಲೀಸರ ಹೇಳಿಕೆಯನ್ನ ನಿರ್ಲಕ್ಷ್ಯ ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯ ಬರಬೇಕು, ಪ್ರಚಾರ ತರಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡಿದ್ರಲ್ಲ, ನಮ್ಮ ಕಡೆ ಜಾತ್ರೆನಲ್ಲಿ ಸನ್ಮಾನ ಮಾಡ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿ ಜಾತ್ರೆನಲ್ಲಿ ಒಂದು 200-300 ಜನ ಸ್ಟೇಜ್ ಮೇಲೆ ಸೇರ್ಕೊಂಡು ಮಾಡಿದ್ವಲ್ಲ, ಆ ಸನ್ಮಾನ ಆ ರೀತಿ ಇತ್ತು. ಅದು ಕ್ರಿಕೆಟ್ ಆಟಗಾರ ಮಾಡತಕ್ಕಂಥ ಸನ್ಮಾನ ಅಲ್ಲ, ಕಾಂಗ್ರೆಸ್ನ ಸಂಪೂರ್ಣವಾದ ವೇದಿಕೆಯಾಗಿತ್ತು ಅಂತಕ್ಕಂಥದ್ದೇ ಹೇಳ ಬಯಸ್ತೇನೆ. ಅರ್ಧ ಕಿಲೋಮೀಟರ್ ದೂರದಲ್ಲಿ KCA ಸ್ಟೇಡಿಯಂ ಇದೆ. 4 ಗಂಟೆಗೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 3:50ಕ್ಕೆ ಬೋರಿಂಗ್ ಹಾಸ್ಪಿಟಲ್ ಸಾವಿನ ಸುದ್ದಿ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಿರುವ ಸಾವಾಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ. 5:30 ಆದ್ಮೇಲೆ 11 ಜನ ಆದ್ಮೇಲೆ ಸಾವಾಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು 2 ದಿನ ಆದ್ಮೇಲೆ ಮೈಸೂರಲ್ಲೊಂದು, ಬೆಂಗಳೂರಲ್ಲೊಂದು ಪತ್ರಿಕಾ ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ ಇದಕ್ಕೂ ನನ್ನ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜನ ತಮ್ಮ ವೋಟ್ ಆಗಿರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥದ್ದ ತಾವು 11 ಜನರ ಆ ವಿದ್ಯಾರ್ಥಿಗಳ ಸಾವಿಗೆ ಡಾಕ್ಟರು, ಇಂಜಿನಿಯರ್ಸ್, ಬಿಕಾಂ ಓದ್ತಕ್ಕಂಥವ್ರು 19 ವರ್ಷದಿಂದ 30 ವರ್ಷಗಳ ಇರ್ತಕ್ಕಂಥವ್ರನ್ನ ಬಲಿತಾಂದ್ರಲ್ಲ. ನಿಮ್ಗೇನು ಮನಸ್ಸು ಕರಗೋದಿಲ್ವಾ? ನಿಮಗೆ ನೀವು ರಾಜೀನಾಮೆ, ಇಷ್ಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಿಮ್ಮ ನೈತಿಕತೆ ಇದ್ರೆ, ನೀವು ಸಮಾಜವಾದಿಯವರು ಆಗಿದ್ರೆ ನೀವು ಸತ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಕ್ಷ ಒತ್ತಾಯನ ಮಾಡ್ತದೆ. ನೀವು 11 ಜನ ಸಾವಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಹೊಣೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನಾಡ್ತೇನೆ. ಎಲ್ಲರೂ ನಮಸ್ಕಾರ. ಈಗ ತಮ್ಮನ್ನೆಲ್ಲ ಕೊಟ್ಟು ನಮ್ಮ ಉಪಾಧ್ಯಕ್ಷರು, ಶಾಸಕ ಸಮಿತಿಗಳನ್ನ ವೈಟಿ ಬಸವರಾಜ್ ಅವರು ಮಾತಾಡ್ತಾರೆ. ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಪ್ರಾತಿನಿಧ್ಯಕ್ಕೆ ಒಳಗಾಗಿ ಅವರ ನೋವಿನಲ್ಲಿ ನಮ್ಮ ಪಕ್ಷ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ನೇತೃತ್ವ ವಹಿಸಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷ ನಾಯಕರೇ, ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರೇ, ಸನ್ಮಾನ್ಯ ಎಲ್ಲ ಗೌರವಾನ್ವಿತ ಶಾಸಕ ಮಿತ್ರರೇ, ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ಹಿರಿಯರಾದ ಕಾರಜೋಳರವರೇ, PC ಮೋಹನ್ ಅವರೇ, ಇನ್ನು ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಮಾಜಿ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಾಯಿಯಂದ್ರೆ, ಸುದ್ದಿ ಮಾಧ್ಯಮ ಸ್ನೇಹಿತರೆ, ಅನೇಕ ವಿಚಾರಗಳನ್ನ
ಇವತ್ತು ಗೋಪಾಲಯ್ಯನವರು ಎಳಿಯಾಗಿ ಬಿಚ್ಚಿದ್ದಾರೆ. ಇವತ್ತು ಯಾರು ಹೊಣೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತೇಳಿ ನಾನು ಕೂಡ ಈ ಸರ್ಕಾರ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಈ ಸರ್ಕಾರವನ್ನ ಕಿತ್ತೊಗೆಯ ತನಕ ನಾವು ಯಾವತ್ತೂ ಕೂಡ ಈ ವಿರೋಧ ಪಕ್ಷವಾಗಿ ನಾವು ಏನು ಅವರ ಸಾವಿನಲ್ಲಿ ಪಾಪ ಮಡಿದಿದ್ದಾರೆ ಅವ್ರ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ಕೂಡಲೇ ತೊಲಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡಿ, ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಂದು ಮಾತನ್ನ ಸುದ್ದಿ ಮಾಧ್ಯಮ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ಈ ವಿಚಾರವನ್ನ ತಾವು ಇದು ಮಾಡಬೇಕು, ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತನಾಡಿದ್ದೇನೆ. ಧನ್ಯವಾದಗಳು. ಚಿತ್ರದುರ್ಗದ ಸಂಸದರು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಶ್ರೀ ರಘು ಅವರಿಗೆ ಸುಸ್ವಾಗತ. ದಯವಿಟ್ಟು ಒಳಗಡೆ ಬರಬೇಕು. ಹಂಗೆ ಕೇಶವ ಪ್ರಸಾದ್ ಇದ್ದಾರೆ, ನಮ್ಮ ವಿಧಾನ ಪರಿಷತ್ ಸದಸ್ಯರು, ಅವರು ವೇದಿಕೆ ಮೇಲೆ ಬರಬೇಕು. ಉದಯ ಗಣೇಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಭಾರತೀಯ ಜನತಾ ಪಕ್ಷದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರೇ, ಪ್ರತಿಪಕ್ಷದ ನಾಯಕರಾದ ಅಶೋಕರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸಂಸತ್ ಸದಸ್ಯರಾದ ಪಿ.ಸಿ. ಮೋಹನ್ ರವರೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಮಾಧ್ಯಮದ ಮಿತ್ರರು, ಉತ್ತರ ಕರ್ನಾಟಕದಲ್ಲಿ ಒಂದು ನಾಡ್ನುಡಿ ಅದ. ಅದೇನಂದ್ರೆ ಅಬರು ಇಲ್ದಾವ್ ಗಬರು, ಮಾನ ಮರ್ಯಾದೆ ಮೂರು ಬಿಟ್ಟವ ದೊಡ್ಡ ಮನುಷ್ಯ ಅಂತ ದೊಡ್ಡ ಮನುಷ್ಯರು ಯಾರು ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಅವರಿಗೆ ಮಾನ ಮರ್ಯಾದೆ ಇದ್ರೆ 11 ಜನ RCB ಘಟನೆಯಲ್ಲಿ ನಿಧನರಾದದ್ದನ್ನು ನೋಡಿ ಒಂದು ಕ್ಷಣನೂ ಇರಲಿ ರಾಜೀನಾಮೆ ಕೊಟ್ಟ ಗೌರವದಿಂದ ತನಿಖೆಗೆ ಅನುವು ಮಾಡಿಕೊಡಬೇಕಾಗಿತ್ತು. ಅದರ ಬಂಡತನದಿಂದ ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಆರೋಪ ಮಾಡಿಸ್ತಾ ಇದ್ದಾರೆ. ಈ ಘಟನೆಗೆ ಬಿಜೆಪಿ JDS ಕಾರಣ ಅಂತ ಹೇಳಿ. ಅವರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ 2 ವರ್ಷ ಆಡಳಿತ ಅಲ್ಲ, 3 ದಿನ ಆಡಳಿತ ನಡೆಸ್ತಿರ್ಲಿಲ್ಲ. ಮಾನ ಮರ್ಯಾದೆ ಬಿಟ್ಟು ಲಜ್ಜಿಗಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾ ಇದ್ದಾರೆ. ಬಂಧುಗಳು ಅಷ್ಟೇ ಅಲ್ಲ, ಮೊನ್ನೆ ದಿನ ಕ್ಯಾಬಿನೆಟ್ ಸಭೆ ಮಾಡಿ ಹಿಂದುಳಿದ ವರ್ಗಗಳ ಕಾಂತರಾಜ್ ಆಯೋಗದ ವರದಿಯನ್ನು 100 ಕೋಟಿ ರೂಪಾಯಿ ಖರ್ಚು ಮಾಡಿ ತಿರಸ್ಕಾರ ಮಾಡಿದ್ದಾರೆ. ಇವರ ಆಡಳಿತದಲ್ಲಿ 700ಕ್ಕಿಂತ ಹೆಚ್ಚು ಜನ ಬಾಣಂತಿಯರ ಸಾವಾಗಿದೆ. 3,400 ರೈತರ ಸಾವಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ, 100 ಪ್ರಕರಣಗಳಾಗಿವೆ. ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವರಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 23 ಲಕ್ಷ ವಯೋವೃದ್ಧರದು, ಮುದುಕರದು ಪೆನ್ಷನ್ ಕಟ್ ಮಾಡ್ತಕ್ಕಂಥ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ. ಇವ್ರು ಯಾಕೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ರದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಖಜಾನೆ ಖಾಲಿಯಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಬಡವರಿಗೆ ಪೆನ್ಷನ್ ಕೊಡಲಿಕ್ಕೂ ಕೂಡ ಇವರಿಗೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಯಾರು 60 ವರ್ಷ ದಾಟಿರ್ತಾರ ಅಂತ ಮುದುಕರಿಗೆ, ದುಡಿಲಿಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲದಂತವ್ರಿಗೆ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. 60 ವರ್ಷ ದುಡಿದ ಸಾಕು, ನೆಮ್ಮದಿಯಿಂದ ಕೊನೆಗಾಣದಲ್ಲಿ ಕೊನೆ ದಿನಗಳಲ್ಲಿ ಜೀವನ ಮಾಡಬೇಕು. ಇಂಥ ಕೆಟ್ಟ ಸರ್ಕಾರವನ್ನ ನಾವಿವತ್ತು ತೊಲಗಿಸುವವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಶಾಪಗ್ರಸ್ತವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರವನ್ನು ಕಿತ್ತವರೆಗೂ ನಾವೆಲ್ಲರೂ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಶ್ರೀ ಗೋವಿಂದ ಕಾರಜೋಳ ಅವರಿಗೆ ಧನ್ಯವಾದ. ನಮ್ಮ ವಿರೋಧ ಪಕ್ಷದ
ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ಭಾರತ್ ಮಾತಾ ಕಿ ಜೋರಾಗಿ ಜೋರಾಗಿ ತೊಲಗಲಿ ತೊಲಗಲಿ ಜೋರಾಗಿ ಹೇಳ್ಬೇಕು, ತೊಲಗಲಿ ತೊಲಗಲಿ. ಪಕ್ಷದ ಎಲ್ಲ ಮುಖಂಡರು, ಅಣ್ಣ ತಮ್ಮಂದರೆ, ತಾಯಿಯಂದರೆ, ಪತ್ರಿಕಾ ಮಾಧ್ಯಮದ ಮಿತ್ರರು, 3ನೇ ತಾರೀಕು RCB ಕ್ರಿಕೆಟ್ ಗೆದ್ದಾಗ ಇಡೀ ರಾಜ್ಯ ಸಂಭ್ರಮಿಸಿದೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿ, ಇದು ಬೇರೆ ವಿಚಾರ. ಆದ್ರೆ 4ನೇ ತಾರೀಕು ಆ ಸಂಭ್ರಮದ ಕ್ರೆಡಿಟ್ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಯಾರು? ಬಿಜೆಪಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್. ನಿಮ್ಮ ಕ್ರೆಡಿಟ್ ವಾರ್ನಲ್ಲಿ ನೀವು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂ ಬನ್ನಿ. ಮೊದಲು ಬರ್ತಿದ್ದು ಹೇಳ್ತಿದ್ರಲ್ಲ ಶೆಟ್ಟಿಗೋಗಳು ಬನ್ನಿ ಅಂತ, ಗೊತ್ತಿದೆಯಾ? ಶೆಟ್ಟಿಗೋಗಳು ಬನ್ನಿ ಅಂತ ಕರೀತಿದ್ರಲ್ಲ, ಇವರು ಮೆಟ್ಲ ಮೇಲೆ ಬನ್ನಿ, ಸ್ಟೇಡಿಯಂ ಬನ್ನಿ ಅಂತ ಕರೆದ್ರಲ್ಲ. ಕರೆದು ಮಾಡಿದ್ದೇನು? 11 ಜನರ ಪ್ರಾಣ ತೆಗೆದ್ರಲ್ಲ ನೀವು. ಸರ್ಕಾರ ತಪ್ಪು ಯಾರು? ತಪ್ಪು RCBದು, ಆದ್ರೆ ತಪ್ಪು ಸರ್ಕಾರದ್ದು. ತಪ್ಪು ಸರ್ಕಾರದ್ದು. ಪೊಲೀಸರವ್ರದ್ದು ತಪ್ಪೇ ಇಲ್ಲ ಅಂದ್ರೆ 5 ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪಶುಗಳನ್ನ ಮಾಡಿ ಸಸ್ಪೆಂಡ್ ಮಾಡಿದ್ರಿ. ಆಯ್ತು, ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಮುಖ್ಯಮಂತ್ರಿಗಳೇ, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ ಇದೆ. ನೀವು ಫೇಲೆ. ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವ್ರು ಯಾರು? ನಿಂಬಾಳ್ಕರ್ ಅವರು. ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ? ನಿಮಗೆ ತಾಕತ್ತಿಲ್ಲ. ಯಾಕೆ ಹೇಳಿ? ಅವ್ರನ್ನ ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಿ. ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತಿದ್ದೀರಿ ಅಲ್ವಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಮಾಡಲಿಲ್ಲ. ನೀವು ಕಮಿಷನರ್ ಮಾಡಿದ್ರಿ. ಯಾಕೆ ಗೊತ್ತಾ? ಅವರೊಬ್ಬ ಪಾಪ ST, ಅವರು ಅಡಿಷನಲ್ ಕಮಿಷನರ್ ಮಾಡಿದ್ರಿ, ಅವ್ರು ST. ಈ ಉಳಿದಿದ್ದ ಬಡಪಾಯಿಗಳನ್ನ ನೀವು ಸಸ್ಪೆಂಡ್ ಮಾಡಿದ್ರಿ. ನಾನು ಹೇಳಿಕ್ಕೆ ಬಯಸ್ತೇನೆ, ಕಪ್ಪು ಗೆದ್ದ ದಿನ ಇಡೀ ರಾಜ್ಯದ ಜನ ಎಷ್ಟು ಸಂಭ್ರಮ ಪಡ್ತಿದ್ರು. 4ನೇ ತಾರೀಕು 3 ಗಂಟೆ 10 ನಿಮಿಷಕ್ಕೆ ಆ ಕಪ್ಪುಗೂ ಬೆಲೆ ಇಲ್ಲ. ಆ ಕಪ್ಪು ನೀವೇನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಜನರಿಗೆ ನೀವು ಶೋಕಾಚರಣೆ ಮಾಡ್ತಕ್ಕಂಥ ಬಹುಮಾನವನ್ನು ಕೊಟ್ರಿ. ಇಷ್ಟಾದ್ರೂ ವೇದಿಕೆಯಲ್ಲಿ ಇದ್ದಿದ್ದ್ಯಾರು? ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು, ಮತ್ತೆ ನಿಮ್ಮ ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಕುಳಿಸ್ಕೊಂಡು ಏನ್ ಕಪ್ಪು ನೀವು ಗೆದ್ದಿದ್ರ? ಈ ಸಂಭ್ರಮ ಬೇಕಾಗಿತ್ತ? ಜನರ ಪ್ರಾಣ ತೆಗೆಯಲು ಬೇಕಾಗಿತ್ತ? ಕೊನೆಯಲ್ಲಿ ನೀವೇ ಹೇಳ್ತೀರಿ, ಈಗ ಹೋಗಿ ಕೆಲವರೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಬಿಜೆಪಿಯವರು ಜನತಾದಳರು ಸೇರಿ ಪ್ರಚೋದನೆ ಮಾಡಿದ್ರು, ಅದಕ್ಕೆ ಕಾಲ್ಕೊಳ್ತಾ ಆಗಿರೋದು ಅಂತ. ಆದ್ರೆ ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ನವರು ನಿಮ್ಮ ಮುಖಕ್ಕೆ ಕೂಪಕ್ಕೆ ತೆಗೆದು ಕಳಿಸಲಿಲ್ವಾ? ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ ಏನೇನಾಗಿತ್ತು ಅಂತ. ಅದನ್ನು ಬಿಟ್ಟು ಈ ರೀತಿ ನಾಟಕ ಆಡ್ತಿರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೇನಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ನೀವು ಬಂಡತನದ ಪರಮಾವಧಿ ಪ್ರದರ್ಶನ ಮಾಡ್ತಿದ್ದೀರಿ. ಜನ ಇದನ್ನು ಒಪ್ಪೋದಿಲ್ಲ. ಇವತ್ತು ಸಂಭ್ರಮಾಚರಣೆ ಮಾಡುವುದರ ಬದಲು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಈ ಶೋಕದಲ್ಲಿ ನೀವು ಕರಗಿ ಹೋಗ್ತೀರಿ. ನಿಮ್ಮ ಸರ್ಕಾರ ಬಹುದಿನಗಳು ಉಳಿಯೋದಿಲ್ಲ.
ಇದನ್ನ ಅರ್ಥ ಮಾಡ್ಕೊಳ್ಳಿ, ತಕ್ಷಣ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಆಗ್ರಹದ ಮೂಲಕ ಹೇಳ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಶಾಪ, ಈ ರಾಜ್ಯದ ಜನರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿ, ನಿಮಗೆ ಎಲ್ಲರೂ ಸೇರಿ ತೀರ್ಮಾನ ಆಗ್ತಾರೆ, ನಿಮ್ಮ ಸರ್ಕಾರ ಬೇಗ ತೊಲಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದನ್ನು ಗುರುತಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ನಮ್ಮೆಲ್ಲರ ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ PY ವಿಜಯೇಂದ್ರ ಅವರು ಮಾತಾಡಬೇಕು ಅಂತ ಕೇಳ್ತೀವಿ. बोलो भारत माता की. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಪಕ್ಷ ನಾಯಕರಾಗಿರ್ತಕ್ಕಂಥ R. ಅಶೋಕ್ ರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಶಾಸಕ ಮಿತ್ರರೇ, ಸಂಸದರೇ, ವಿಧಾನ ಪರಿಷತ್ ಸದಸ್ಯರೇ, ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಾತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ, ಮೊನ್ನೆ ದಿನ 3ನೇ ತಾರೀಕು RCB ಮತ್ತು ಪಂಜಾಬ್ ಮಧ್ಯೆ RCB ಗೆದ್ದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ, 4ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಬರ್ತದೆ. ಏನು ಸಲಹೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಲಹೆಗಾರರು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡ್ತಾರೆ. ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪಾತಾಳಕ್ಕೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಚ್ಚಿದೆ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯುವಕರು, ಜನರು RCB ಗೆದ್ದಾಗ ಬಹಳ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದ್ರ ಮಧ್ಯೆ ನಾವು ಕೂಡ ತೋರ್ಕೋಬೇಕು. ಈ ಜನಪ್ರಿಯತೆಯನ್ನ ನಾವು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮ ಇಮೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳೋ ಸಲಹೆಗಾರರು ಕೊಟ್ಟಾಗ, ಬೆಳಗ್ಗೆ ಏಕಾಏಕಿ ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಕರೆದು ನಾವು ವಿಧಾನಸೌಧದ ಮೆಟ್ಟಿಲ ಮುಂದೆ ನಾವು RCB ಒಂದು ಸೆಲೆಬ್ರೇಷನ್, ವಿಕ್ಟರಿ ಸೆಲೆಬ್ರೇಷನ್ ಅನ್ನ ಮಾಡಬೇಕು. ಆಗ ಅಧಿಕಾರಿಗಳು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವಾರ ಆದ್ರೂ ಸಮಯ ಕೊಡಿ, ಒಂದು 4-5 ದಿನ ಆದ್ರೂ ಸಮಯ ಕೊಡಿ ಅಂತ ಹೇಳಿದ್ರು ಕೂಡ, ನಾನು ಮುಖ್ಯಮಂತ್ರಿ ಇದ್ದೇನೆ, ನಾನು ಆದೇಶ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲ ಮುಂದೆ RCB ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒಪ್ಕೊಳ್ಳಬೇಕಾಯ್ತು. ಯಾವಾಗ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಾಡಿದ್ರು, ಅಲ್ಲಿ DK ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯನವರು ಅಲ್ಲಿ ವಿಜಯೋತ್ಸವವನ್ನು ಮಾಡಿದ್ರೆ ನಾನೇನ್ ಕಡಿಮೆ ಉಪಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ. ಅವರು ವಿಧಾನಸೌಧದ ಭವ್ಯ ಮೆಟ್ಟಿಲ ಮುಂದೆ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರಿ ಮಾಡ್ತೇವೆ, ವಿಜಯೋತ್ಸವ ಆಚರಣೆ ಮಾಡ್ತೇವೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ಪೈಪೋಟಿಯನ್ನು ಏರ್ಪಡಿತು. ಈ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ತಮ್ಮ ಇಮೇಜ್ ಅನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹುಚ್ಚಾಟ ಪ್ರಾರಂಭ ಆಯ್ತು, ಪೈಪೋಟಿ ಪ್ರಾರಂಭ ಆಯ್ತು. ಇವರ ಪೈಪೋಟಿಯ ಪರಿಣಾಮವಾಗಿ
ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಹುಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ 11 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ಮಾತನಾಡಿದ್ರೆ ಹೆಚ್ಚು ಮಾತನಾಡೋದಲ್ಲ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ, ಉಪಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಹುಚ್ಚಾಟಕ್ಕೆ ಏನ್ ಬಿದ್ರಿ ನೀವು? ನಿಮ್ಮ ಹುಚ್ಚಾಟದ ಪರಿಣಾಮವಾಗಿ ರಾಜ್ಯದಲ್ಲಿ ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಮಾಯಕರು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂಥ ಬಂಡ ಸರ್ಕಾರ, ಇಂಥ ಬಂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿದೆ. ಇವತ್ತು ಆರ್ಸಿಬಿ ವ್ಯಕ್ತಿಗೆ ತಮ್ಮ ಬೇಡನ ಬೇಯಿಸ್ಕೊಳ್ಳಕ್ ಹೊರಟು ಇವತ್ತು 11 ಜನ ಸತ್ತಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರವೇ ಈ 11 ಜನ ಮರಣದ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ 11 ಜನ ಸತ್ತಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ, ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವವನ್ನು ಉಳಿಸಬೇಕು. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆಯೊಂದಿಗೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇಂಥ ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಕ್ತೀವೋ ಅಷ್ಟು ಬೇಗ ರಾಜ್ಯಕ್ಕೆ ಒಳಿತಾಗ್ತದೆ. ಹಾಗಾಗಿ ನೀವೆಲ್ಲರೂ ಸೇರಿ ಇವತ್ತು ಶಪಥ ಮಾಡಬೇಕಾಗಿದೆ. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರವನ್ನ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಇವತ್ತು ಸ್ಥಾನದಿಂದ ಕಿತ್ತೊಗೆಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಮೂರ್ತಿ ಅವರು, ಹರೀಶ್ ಅವರು, ಸಪ್ತಗಿರಿ ಗೌಡರು, ಬೆಂಗಳೂರು ಮಹಾನಗರದ ಎಲ್ಲ ನಮ್ಮ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಇವತ್ತು ಕರೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಧನ್ಯವಾದಗಳು. ಈಗ ಸಪ್ತಗಿರಿ ಗೌಡರು ಮಾತಾಡಬೇಕಂತ ಕೇಳ್ತಾರೆ. ಆರ್ಸಿಬಿಯ ಒಂದು ಹೋರಾಟದಲ್ಲಿ ಅವತ್ತಿನ 11 ಜನ ಅಸುನೀಗಿದ್ರು. ಅದರ ಜೊತೆಗೆ 12ನೇ ತಾರೀಕು ವಿಮಾನದ ದುರ್ಘಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೃತರಾದಂತ ಆ ಅಮಾಯಕರಿಗೆ ಇವತ್ತು ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು. ಅವರನ್ನ ನೆನಪಿಸಿಕೊಂಡು 1 ನಿಮಿಷದ ಕಾಲ ಮೌನಾಚರಣೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂತೀವಿ. ಮೌನ ಪ್ರಾರಂಭ ಆಗುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಮ್ಮ ಮಲೇಶ್ವರನ ಶಾಸಕರಾದ ಶ್ರೀ ಅಶೋಕ್ ನಾರಾಯಣ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಈಗ ನಮ್ಮನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳ್ಕೊತೀನಿ. ಭಾರತ್ ಮಾತಾ ಕಿ ಕೊಲೆಗಡಿತ ಸರ್ಕಾರಕ್ಕೆ, ಕೊಲೆಗಡಿತ ಸರ್ಕಾರಕ್ಕೆ, ಕೊಲೆಗಡಿತ ಯಾರು? ಕೊಲೆಗಡಿತ ಯಾರು? ಕೊಲೆಗಡಿತ ಯಾರು?
ಇದೆ. ಅದಕ್ಕೆ ಎಲ್ಲರೂ ಗೌರವಾಂತ ಅಧ್ಯಕ್ಷರೇ ಮತ್ತು ವೇದಿಕೆ ನೀಡುವಂತ ಎಲ್ಲ ಪಕ್ಷದ ಮುಖಂಡರೇ, ನಮ್ಮ ಶಾಸಕರೇ, ನಮ್ಮ ಲೋಕಸಭಾ ಸದಸ್ಯರೇ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರೇ, ಕಾರ್ಯಕರ್ತ ಬಂಧುಗಳೇ, ಬಹಳ ಪ್ರಮುಖವಾಗಿ ನಾವು ಈ 11 ಜನರ ಕೊಲೆಗೆ ಆ ಶಾಪ ಈ ಸರ್ಕಾರಕ್ಕೆ ತಟ್ತಾ ಇದೆ. ತಟ್ಟುತ್ತಾ ಇಲ್ಲೋ? ರೈತರ ಶಾಪ ತಟ್ಟಿ ಹಲವಾರು ಸರ್ಕಾರಗಳು ಹೊರಟೋಗಿದೆ. ಇದು ಯುವಕರು, ಸ್ಟೂಡೆಂಟ್, ಅವ್ರ ಶಾಪ ತಟ್ಟಿ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ ಅದನ್ನ ಹೇಳಿ. ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ? ಏನಾದ್ರೂ ನೋಬೆಲ್ ಪ್ರಶಸ್ತಿ ಬಂದಿತ್ತ? ಭಾರತ ರತ್ನ ಬಂದಿತ್ತ? ಏನಿಲ್ಲ. ಯುದ್ಧದಲ್ಲಿ ಪಾಕಿಸ್ತಾನ ಜೊತೆ ಹೋರಾಟ ಮಾಡಿ ಏನೆಲ್ಲ ತಿಳ್ಕೊಂಡಿದ್ರ? ಏನೂ ಇಲ್ಲ. RCB ಗೆದ್ದವರು ಕೊಹ್ಲಿ ಅಂಡ್ ಟೀಮ್. ಇಲ್ಲಿ RCB ಗೆದ್ದಿದ್ದು ಸಿದ್ದರಾಮಯ್ಯ ಅಂಡ್ ಟೀಮು, DK ಶಿವಕುಮಾರ್ ಟೀಮು ಅನ್ನೋದನ್ನ ತೀರ್ಮಾನ ಮಾಡೋಕ್ಕೋಸ್ಕರ ಇಲ್ಲಿ ಸಭೆ ಮಾಡಿದ್ರು. ಪೊಲೀಸರು ಹೇಳಿದ್ರು ಬೇಡಣ ಅಂತ ಇಲ್ಲಿ DCP ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನೇ ನಾಳೆಯ ನಾನು ಸರ್ಕಾರ, ಪೊಲೀಸರು ನಾನು ಸರ್ಕಾರ ಮಾಡು ಅಂತ ಹೇಳಿದ್ರು. ಆ ಗೋವಿಂದರಾಜ್ ಅಂತ ಇದಾರಲ್ಲ, ಇವಾಗ ಸಸ್ಪೆಂಡ್ ಏನೋ ಮಾಡಿದಾರಲ್ಲ, ತೆಗೆದಾಕಿ ಅವರು ಫೋನ್ ಮಾಡಿಕೊಟ್ರು. ಗವರ್ನರ್ಗೆ ಈ ಕಾರ್ಯಕ್ರಮವೇ ಗೊತ್ತಿರಲಿಲ್ಲ. ಗವರ್ನರ್ನ ಕರೆದವರು CM ಅವರೇ, ಕಾರ್ಯಕ್ರಮ ಟ್ವೀಟ್ ಮಾಡಿದವರು CM DCM ಅವರು. ಈಗ ಹೇಳ್ತಾರೆ ಸತ್ತ ಮೇಲೆ ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂತ. ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ DPR ಅಲ್ಲಿ ಪರ್ಮಿಷನ್ ಕೊಟ್ಟಾರ ಯಾರು? DPR ಇಲಾಖೆ ಯಾರಿಗೆ ಬರುತ್ತೆ? ಸಿದ್ದರಾಮಯ್ಯ ಅಡಿಯಲ್ಲೇ ಬರೋದು. ಆ ಫೈಲ್ಗೆ ಸಿದ್ದರಾಮಯ್ಯ ಸೈನ್ ಹಾಕಿದ್ದಾರೆ, 100% ಸೈನ್ ಹಾಕಿದ್ದಾರೆ. ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ. DPR ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಇವರೆಲ್ಲ ಅನುಮತಿ ಕೊಟ್ಟ ಮೇಲೆ ಈ ಕಾರ್ಯಕ್ರಮ ನಡೆದಿರೋದು. ನಾಚಿಕೆ ಆಗಲ್ಲ ನಿಮ್ಗೆ? ಕಾರ್ಯಕ್ರಮ ನೀವು ಮಾಡಿ ಸತ್ತಾದ್ಮೇಲೆ RCB, ACB, NCB ಅಂತೀವಿ. ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂದಿದ್ರೆ ಏನ್ ಹೇಳಿರ? ನಮ್ದೇ ಕಾರ್ಯಕ್ರಮ, ನಾವೇ ಮಾಡಿದ್ದು, ನಾವೇ ಕರೆದಿದ್ದು, ನಾವೇ ಅವಾರ್ಡ್ ಕೊಟ್ಟಿದ್ದು ಅಂತೀವಿ. ಈಗ ಏನ್ ಹೇಳ್ತಾ ಇದ್ದೀನಿ? ನಮ್ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತೀವಿ. ನಾನು ಕಾರ್ಯಕರ್ತರಿಗೆಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರೂ ಇವತ್ತು ಅರೆಸ್ಟ್ ಆಗ್ಲೇಬೇಕು. ಯಾಕೆಂದ್ರೆ ಹಿಂದೆ ಎಲ್ಲ ಭಯ ಇತ್ತು ನಿಮ್ಗೆ. ಪೊಲೀಸರು ಏನ್ ಮಾಡ್ತಾರೆ? ಪೊಲೀಸರು ಏನು ಮಾಡಲ್ಲ. ಯಾಕೆ? ಅವರೇ ಸಸ್ಪೆಂಡ್ ಆಗ್ತಾರೆ, ಅವರೇ ಸಸ್ಪೆಂಡ್. ನಾನು ಬರ್ಬೇಕಾದ್ರೆ ಕೇಳಿದೆ DCPಗೆ, ACBಗೆಲ್ಲ ಏನಣ್ಣ, ಅಣ್ಣ ನಿಮ್ಗೆ ರಾಜ್ಯ, ನೀವೇನೇನ ಮಾಡಿದ್ರಿ, ಯಾರಿಗೂ ತೊಂದರೆ ಕೊಡಲ್ಲ ನಾವು, ನಮ್ಮನ್ನೇ ಸಸ್ಪೆಂಡ್ ಮಾಡವ್ರೆ ಈ ಮನೆ ಆರ್ಡರ್ ಅಂತ ಹೇಳ್ತಾರೆ ಪೊಲೀಸರು. ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಈ ಪೊಲೀಸರು ತಪ್ಪೇನಪ್ಪ? ತಪ್ಪಿಡ್ಕೊಂಡವ್ರು ನೀವು, ಮುತ್ತು ಕೊಟ್ಟವ್ರು ನೀವು, ಅವ್ರ ಜೊತೆ ಫೋಟೋ ತಗೊಂಡವ್ರು ನೀವು, ಅವ್ರ ಮಕ್ಕಳು ನಿಲ್ಸಿ ಫೋಟೋ ತಗೊಂಡವ್ರು ನೀವು. ಆ ಡಯಾಸ್ ಮೇಲೆ ಪರ್ಮಿಷನ್ ಕೊಟ್ಟು 20 ಜನ 200 ಜನ ಇದ್ರು. ಎಲ್ಲರೂ ಅಮ್ಮನಿಂದ ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಟಿವಿ ಕುಟುಂಬ, IAS IPS ಎಲ್ಲರೂ ನಿಲ್ಲಿಸಿದ್ವಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವ್ರನ್ನ ಫೋಟೋ ಸಸ್ಪೆಂಡ್ ಆಗಿದ್ಯಾರು? ಕಮಿಷನರ್ ಮಗ ಏನಾರ ಫೋಟೋ ತೆಗೆಸ್ಕೊಂಡ? DCP ಮಗ ಏನಾರ ಫೋಟೋ ತೆಗೆಸ್ಕೊಂಡ? ಪಾಪ ಅವ್ನು ಯಾರೋ ಸರ್ಕಾರಿ ಇನ್ಸ್ಪೆಕ್ಟರ್, ಅವ್ರ ಮಗ ಏನಾರ ತೆಗೆಸ್ಕೊಂಡ? ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು, ಸಸ್ಪೆಂಡ್ ಆದವರು ಬೇರೆ ಮಕ್ಕಳು. ನ್ಯಾಯನ ಇದು? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು. ಈ ಘಟನೆ ಇಡೀ ದೇಶ, ಇಡೀ ಪ್ರಪಂಚ ನೋಡಿದೆ. ಘಟನೆಗೆ ಅಪರಾಧಿ ಯಾರು? ಅದು ಪ್ರೂವ್ ಆಗಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಅವ್ರ ಹಿಂದೆ ರಾಜೀನಾಮೆ ಕೊಟ್ಟು ತೊಲಗಬೇಕು. ಇಬ್ರು ಅವರಿಬ್ರು ತೊಲಗವರೆಗೂ ನಮ್ಮ ಹೋರಾಟ ನಿಲ್ಲುತ್ತಾ? ಇದು ಯಾವುದೋ ಒಂದು ಫ್ರಾಡ್ ಕೇಸ್ ಅಲ್ಲ, ಇದು ಕೊಲೆ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದ ಹರೀಶ, ಅಲ್ಲಿ ಅಲ್ಲು ಅರ್ಜುನ್ ಗೊತ್ತಾ? ಪುಷ್ಪ ಅವನೇನು ಕರೀಲಿಲ್ಲ ಥಿಯೇಟರ್ಗೆ.
ಬರ್ರಿ ಅಂತ ಯಾರನ್ನು ಕರೆದಿಲ್ಲ. ಅವ್ರು ಯಾರು ಬಂದು ಪಾಪ ಅಮಾಯಕರು ಹೆಣ್ಣು ಮಗು ತೀರೋಯ್ತು. ಏನೋ ಅವ್ನು ಬಟ್ಟೆ ಹಿಡ್ಕೊಂಡು ಅವ್ನ ಮನೆಗೆ ಹೋಗಿ ಎಳ್ಕೊಂಡು ಸತ್ತಿದ್ದೊಬ್ರು ಒಬ್ರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿದ್ರು. ಇಲ್ಲಿ ನೀವು ಟ್ವೀಟ್ ಮಾಡಿ, ನೀವು ಕರೆದು ಎಲ್ಲ ಮಾಡಿ 11 ಜನ ಸತ್ತ ಮೇಲೆ ನೀವೆಲ್ಲ ಎಸ್ಕೇಪ್, ಪೊಲೀಸವರೆಲ್ಲ ಅಂದರು. ನಾಚೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಅಲ್ಲೂ ಅರ್ಜುನ್ ಒಂದು ನ್ಯಾಯ, ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದು, ಇಲ್ಲೂ ಕಾಂಗ್ರೆಸ್ ಸರ್ಕಾರ. ಇದ ನಿಮ್ ಡಬಲ್ ಸ್ಟ್ಯಾಂಡರ್ಡ್. ಇದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಜ್ಯದ ಜನ, ಇದನ್ನ ಕ್ವಶನ್ ಮಾಡ್ತಾ ಇದ್ದಾರೆ ರಾಜ್ಯದ ಜನ. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಪೊಲೀಸರು ಒಂದು 100 ಜನ 100 ನಿಲ್ಲಿಸಿದ್ದಾರೆ. ಅದಕ್ಕೆ ಇಲ್ಲಿಗೆ ನಾವು ಹೊರಡೋಣ, ಎಲ್ಲರೂ ಹೊರಡೋಣ. ಪೊಲೀಸ್ ಯಾರಿಗೆ? ಮುಖ್ಯಮಂತ್ರಿ ಮನೆಗೆ, ಮುಖ್ಯಮಂತ್ರಿ ಮನೆಗೆ, ಮುಖ್ಯಮಂತ್ರಿ ಮನೆಗೆ, ಮುಖ್ಯಮಂತ್ರಿ ಮನೆಗೆ, ಮುಖ್ಯಮಂತ್ರಿ ಮನೆಗೆ. ಚಲೋ ಚಲೋ ಮುಖ್ಯಮಂತ್ರಿ ಮನೆಗೆ, ಚಲೋ ಚಲೋ ಮುಖ್ಯಮಂತ್ರಿ ಮನೆಗೆ. Let's go!
ನಮ್ಮ ಜೊತೆ ಮಾಜಿ ಸಚಿವರಾಗಿ ಶಾಸಕರಾಗಿರ್ತಕ್ಕಂಥ ಇರಿ ಒಂದು ವೇಟ್ ಕೊಟ್ಟು ಬರ್ತೀನಿ. ಏನ್ ಡಿಮ್ಯಾಂಡ್ ಇಟ್ರು? ಡಿಮ್ಯಾಂಡ್ ಏನ್ ಹೇಳಿದ್ರು ಅವರು? ಮುಗಿದ ಕೊಡ್ರು ರಾತ್ರಿ ಸರ್, ಈಗ ನೀವು ಪ್ರತಿಭಟನೆ ಮಾಡ್ತಾ ಮೆರವಣಿಗೆ ಮಾಡ್ತಾರಂತೆ ಸರ್. ಅವ್ರೀಗ ಸೈಕಲ್ ಮೇಲೆ ಹೋಗಿ ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಮ್ಮ ವಿಷಯಕ್ಕೆ ಅವ್ರೇನು ಬರೋದು ಬೇಡ. ಒಟ್ಟಾರೆ RCBಯ ವಿಜಯೋತ್ಸವದ ಸಂದರ್ಭದಲ್ಲಿ ಏನು ಕರಾಳ ಘಟನೆ ಕರ್ನಾಟಕದಲ್ಲಿ ನಡೆದಿದೆ, ಕಾಂಗ್ರೆಸ್ಸಿಗಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಇದ್ರ ಬಗ್ಗೆ ₹1 ಪಶ್ಚಾತ್ತಾಪ ಇಲ್ಲ. ಇವತ್ತು 11 ಜನ ಎಳೆಯ ವಯಸ್ಸಿನ ಯುವಕರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೃತರಾದರೂ ಕೂಡ, ಯುವಕ ಯುವತಿಯರು ಮೃತರಾದರೂ ಕೂಡ ರಾಜ್ಯ ಸರ್ಕಾರದ ಪಶ್ಚಾತ್ತಾಪ ಯಾವುದೇ ಸಂದರ್ಭದಲ್ಲೂ ಕೂಡ ವ್ಯಕ್ತ ಆಗ್ತಾ ಇಲ್ಲ. ಇದೊಂದು ವ್ಯವಸ್ಥಿತವಾಗಿ ಈ ರೀತಿ ವಿಫಲ ಆಗಿರುವಂತಹ ಈ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರೂ ಕೂಡ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಕಾಲ್ತುಳಿತಕ್ಕೆ ಒಳಗಾದಂತ ಸಾವಿಗೆ ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆಯನ್ನು ಕೊಡಲೇಬೇಕಾಗಿದೆ. ಪೈಪೋಟಿಯ ರೂಪದಲ್ಲಿ ಅವರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಅವತ್ತು ನಾ ಮುಂದು ಅನ್ನೋ ರೀತಿಯಲ್ಲಿ ವಿಧಾನಸೌಧದಲ್ಲಿ ಒಬ್ರು, ಏರ್ಪೋರ್ಟ್ನಲ್ಲಿ ಇನ್ನೊಬ್ರು, ಸ್ಟೇಡಿಯಂನಲ್ಲಿ ಒಬ್ರು, ಈ ರೀತಿ ಪೈಪೋಟಿಗೆ ಬಿದ್ದು ವಿಜಯೋತ್ಸವವನ್ನು ಆಚರಿಸಿ ಈಗ ನನಗೇನು ಸಂಬಂಧ ಇಲ್ಲ ಅನ್ನುವಂತ ವಾತಾವರಣವನ್ನ ಸೃಷ್ಟಿ ಮಾಡಿ ಇನ್ನೊಬ್ಬರು ಹೆಗಲ ಮೇಲೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಚರ್ಚೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಜಾತಿಗಣತಿಯ ಮುಖಾಂತರ ಮಾಡಲಿಕ್ಕೆ ಹೊರಟಿರುವಂತದ್ದು ನಾಚಿಗೇಡಿನ ಸಂಗತಿ. ಇವತ್ತು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದರ ಕುರಿತಂತೆ ಒಂದು ವಿಶೇಷವಾದಂತಹ ಅಧಿವೇಶನವನ್ನು ಕರಿಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ, ಕೇಂದ್ರದಲ್ಲಿ ಎಲ್ಲವೂ ನಿರ್ಧಾರ ಆಗುತ್ತೆ, ಲೋಕಲ್ ನಲ್ಲಿ 3-4 ಜನ ಮಾತ್ರ ತಲೆ ಕೆಡಿಸ್ಕೊಂಡು ಬೇಡ ಅನ್ನೋಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಚುನಾವಣೆಗೆ ಬಹಳ 3 ವರ್ಷ ಇದೆ. ಚುನಾವಣಾ ನಿರ್ವಹಣಾ ಸಮಿತಿ ಮತ್ತು ಕೇಂದ್ರದ ಸಂಸದೀಯ ಮಂಡಳಿ ಇದರ ಬಗ್ಗೆ ತೀರ್ಮಾನವನ್ನು ಮಾಡುತ್ತೆ. ಯಾವುದೇ ಗೊಂದಲ ಇಲ್ಲದಂತೆ ನಮ್ಮ ಕೇಂದ್ರ ನಾಯಕತ್ವ ಇದೆಲ್ಲದನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುತ್ತೆ.